ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನನ್ನ ದಿನಚರಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ನಮ್ಮ ಫೌಂಡೇಶನ್ ಕೆಲಸ ಎಲ್ಲಿವರೆಗೂ ಬಂತು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಳಗ್ಗೆನೇ ಶಿವರಿಗೆ ತಿಂಡಿ ರೆಡಿ ಮಾಡಬೇಕಿತ್ತು. ಹಾಗೆ ಬ್ಲಿಂಕಿಟಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಹಾಲು, ಮೊಸರು ಎಲ್ಲ ತರಿಸ್ಕೊಂಡೆ. ಅದಾದಮೇಲೆ ಚಟ್ನಿಗೆ ರೆಡಿ ಮಾಡಿಕೊಂಡು ಇಡ್ಲಿ ಕೂಡ ಮಾಡಲಿಕ್ಕೆ ಇಟ್ಕೊಂಡೆ. ಅವರಿಗೆ ತಿಂಡಿ ಹಾಕಿ ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ಅವನ್ನು ಕೂಡ ತೊಳಿಲಿಕ್ಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ತೊಳೆದಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಸೊ ಜಾಸ್ತಿ ಏನು ಮಾಡಲ್ಲ. ಈ ಚಳಿಗಾಲದಲ್ಲಿ ಇಡ್ಲಿ ಸರಿ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಅಷ್ಟೇ ಅಕ್ಕಿ ನೆನೆಸ್ಕೊಂಡು ಇಡ್ಲಿ ಮಾಡ್ಕೋತೀನಿ. ದೋಸೆ ಮಾಡಲಿಕ್ಕೆ ದೋಸೆ ತವ ಏನೂ ತಂದಿಲ್ಲ. ಸೊ ಅವ್ರಿಗೂ ಕೂಡ ಡ್ಯೂಟಿಗೆ ಟೈಮ್ ಆಯಿತು, ತಿಂಡಿ ಕೊಟ್ಟೆ. ಅವರು ಆ ಕಡೆ ಡ್ಯೂಟಿಗೆ ಹೋದರು. ನಮ್ಮದು ಇವತ್ತಿಂದು ಫೌಂಡೇಶನ್ ಕೆಲಸ ಈ ರೀತಿಯಾಗಿದೆ. ಕಬ್ಬಣ ಎಲ್ಲ ನೆನ್ನೆ ಕಟ್ಟಿ ಹೋಗಿದ್ರು. ಸೊ ಅದಾದಮೇಲೆ ಇವತ್ತು ಕಾಂಕ್ರೀಟ್ ಹಾಕ್ತಾರೆ. ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಒಂದು ರೂಮು ಮತ್ತು ಅಡುಗೆ ಮನೆ ಅದಷ್ಟಕ್ಕೆ ಮಾತ್ರ ಫೌಂಡೇಶನ್ ಮಾಡಿಸಿದ್ದೀವಿ. ಹಾಗೆ ಹಾಲ್ ಪೂರ್ತಿ ಖಾಲಿ ಇದೆ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಮತ್ತು ನಮಗೆ ದೇವ್ರ ಮನೆ ಹಾಗೆ ಇನ್ನೊಂದು ರೂಮ್ ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ಹಾಗೆ ಡೈನಿಂಗ್ ಹಾಲು ಇದಿಷ್ಟಕ್ಕೆ ಪ್ಲ್ಯಾನು. ಇಂಜಿನಿಯರ್ ಪ್ಲ್ಯಾನ್ ಕಳಿಸಿದ್ರು, ನನ್ನ ತಮ್ಮನ ಫ್ರೆಂಡೇನೆ. ಸೊ ಅದ್ರ ಪ್ರಕಾರನೇ ಮಾಡ್ತಾ ಇರೋದು. ಬಟ್ ಗೊತ್ತಿಲ್ಲ, ಶಿವ ಅವರು ಅಷ್ಟಕ್ಕೆ ಮಾತ್ರ ಮಾಡಿಸಿ ಸುಮ್ಮನೆ ಬಿಟ್ಟರು. ಇದು ಬೇಡ, ಇದು ನೀಟಾಗಿ ಪ್ಲ್ಯಾನ್ ಮಾಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಹಾಗಾಗಿ ಇದಿಷ್ಟು ಕೆಲಸ ಆಗಿದೆ. ಆಮೇಲೆ ನಾವು ಯಾವ ಥರ ಹೇಳ್ತೀವಿ ಅಲ್ಲಿಗೆ ಸ್ವಲ್ಪ ಫೌಂಡೇಶನ್ ಹಾಕ್ಬಿಟ್ಟು ಅವ್ರಿಗೂ ಸುತ್ತ ಗೋಡೆ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಫೌಂಡೇಶನ್ ಕೆಲಸನ ಮುಗಿಸ್ಕೋಬೋದು ಅಂತ. ಸೊ ಹಾಲ್ ಮಾತ್ರ ಇವಾಗ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. 21-33 ಅಂದರೆ ಸಿಕ್ಕಾಪಟ್ಟೆ ಜಾಗ. ದೊಡ್ಡ ಮನೆಯೇ ಆಗುತ್ತೆ ಅಂತ ಅಂದ್ಕೋತೀನಿ. ಬಟ್ ಕಿಚನ್ ನೋಡಬೇಕು, ನನಗೆ ಯಾವ ಥರ ಬೇಕು ಆ ಥರ ಓಪನ್ ಕಿಚನ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಸ್ವಲ್ಪ ನೀವು ಆಗಿ ಏನಾದ್ರೂ ರೆಡಿ ಮಾಡಿಸೋಣ ಅಂತ. ಇವಾಗೆಲ್ಲ ಬೆಂಗಳೂರಲ್ಲಿ ಹೋಗಿದ್ವಿ. ಸೊ ಮತ್ತೆ ಅದೇ ಥರ ಮನೆ ಒಂಥರ ಗೂಡು ಥರ ಮಾಡಲಿಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಫ್ರೀಯಾಗಿ ನೀಟಾಗಿ ಸ್ಪೇಷಿಯಸ್ಸಾಗಿ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಭಗವಂತನ ಆಶೀರ್ವಾದ ಯಾವ ಥರ ಇರುತ್ತೆ ಆ ಥರ ನಡೆಯುತ್ತೆ. ಇವತ್ತು ಕಾಂಕ್ರೀಟ್ ಹಾಕ್ಲಿಕ್ಕೆ ಬಂದಿದ್ದಾರೆ ಎಲ್ಲ. ಸುಮಾರು ಒಂದು 12 ಜನ ಬಂದಿದ್ದಾರೆ. ನಮಗೆ ಯಾವಾಗಲೂ ಕೆಲಸ ಮುಗಿಸ್ಬೇಕಿತ್ತು, ಬಟ್ ತುಂಬ ಲೇಟಾಗೋಯಿತು. ಹಾಗಾಗಿ ನಾವು ಕಲ್ಕತ್ತಾಗ ವಾಪಸ್ ಬರಲೇಬೇಕಾಯಿತು. ಶಿವರಿಗಿದ್ದಿದ್ದು 6 ದಿನ ರಜೆ, ಅದನ್ನು ಕೂಡ ಮುಗ್ದೋಯ್ತು. ಸೊ ಹಾಗಾಗಿ ನಾವು ವಾಪಸ್ ಬಂದ್ವಿ. ಅಣ್ಣ ಅತ್ತಿಗೆ ಇಬ್ಬರೂ ಅಲ್ಲೇ ಇದ್ದು ನೋಡ್ಕೊತಾ ಇದ್ದಾರೆ. ಇನ್ನೊಂದು 3-4 ದಿನ ಕೆಲಸ ಆಗುತ್ತೆ, ನಾವು ಮಾಡಿಸ್ಕೋತೀವಿ ಅಂತ ಅಂದರು. ಸೊ ಅವ್ರ ಮೇಲೆ ಎಲ್ಲ ಜವಾಬ್ದಾರಿ ಹಾಕಿ ಬಂದ್ವಿ. ಊಟ ತಿಂಡಿ ಎಲ್ಲದನ್ನು ಮತ್ತಿಗೆ ಮಾಡಿಕೊಡ್ತಾ ಇದ್ದಾರೆ. ಫೋನಿಗಂತೂ ಫ್ರೀಯೇ ಇಲ್ಲ. ಆ ಥರ ಎಲ್ಲ ಸಿಮೆಂಟ್ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಸಂಪಿನ ಗುಂಡಿ ತೆಗ್ಸೋದು, ಅದಕ್ಕೆ ಇದಕ್ಕೆ ಅಂತ ಫೋನ್ ಮಾಡೋದು, ಮಾತಾಡೋದು, ವಿಡಿಯೋಗಳು ಕಳಿಸ್ಕೊಳ್ಳೋದು, ಯಾವ ಥರ ಕೆಲಸ ಆಗಿದೆ ಅಂತ ನೋಡೋದು, ಬರೀ ಇದೇ ಆಗೋಗಿದೆ. ಹಂಗೂ ನಮ್ಮ ಅಣ್ಣ ಹೇಳ್ತು, ನಾವು ಮಾಡಿಸೋದೇ ಬೇರೆ, ನೀವು ಮಾಡಿಸೋದೇ ಬೇರೆ, ಇದ್ದು ಹೋಗಿ ಅಂತ. ಬಟ್ ಶಿವರು ಇಲ್ಲ, ಅವಳು ಒಬ್ಬಳನ್ನೇ ಬರೋಕ್ಕಾಗಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಕರ್ಕೊಂಡು ಬಂದರು. ಸೊ ನೋಡ್ತಾ ಇರ್ಬೋದು, ಹಲ್ಗೆಲ್ಲ ಹೊಡೆದು ಕಾಂಕ್ರೀಟ್ ಹಾಕಿದ್ದಾರೆ. ಸೊ ಮೊನ್ನೆನೇ ಹಾಕಬೇಕಿತ್ತು, ಮಳೆ ಬರ್ತಿತ್ತು ಅಂತೇಳಿ ಸ್ವಲ್ಪ ಕೆಲಸ ಸ್ಟಾಪ್ ಮಾಡಿದರು. ಇವತ್ತು ಕಂಪ್ಲೀಟ್ ಆಗಿದೆ. ನೋಡೋಣ ರೂಮ್ ಎಷ್ಟು ಬರುತ್ತೆ ಅಂತ. ನಾವು 10-11 ತೊಗೊಂಡಿದ್ದೀವಿ ರೂಮಿಗೆ. ಅಡುಗೆ ಮನೆಗೆ 8-10 ಅನ್ಕೋತೀನಿ. ಸೊ ನಂಗೆ ಅಷ್ಟು ನೆನಪಿಲ್ಲ. ಸೊ ದೊಡ್ಡದಾಗಿ ಬರುತ್ತೋ ಚಿಕ್ಕದಾಗಿ ಬರುತ್ತೋ ಗೊತ್ತಿಲ್ಲ, ಗೋಡೆ ಎದ್ಮೇಲೆ ಗೊತ್ತಾಗೋದು ಸೊ ಎಷ್ಟು ಜಾಗ ಬರುತ್ತೆ ಅಂತ. ಫಸ್ಟು ಸುತ್ತ ಗೋಡೆ ಆದಮೇಲೆ ಒಳಗಡೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡುಗೆ ಮನೆ, ರೂಮು ಎಲ್ಲ ಮಾಡಿಸ್ಕೋಬೋದು. ನೋಡೋಣ, ಪ್ಲ್ಯಾನು ಇನ್ನೂ ಇದೆ. ಅಂದ್ಕೊಂಡಿರೋ ಥರ ಅಷ್ಟು ಬೇಗ ಕೆಲಸ ಮುಗಿಯಲ್ಲ. ಅದು ಮಾಡ್ತಾ ಒಂದೊಂದೇ ಪ್ಲ್ಯಾನ್ ಬರ್ತಾ ಇರುತ್ತೆ. ಆಮೇಲೆ ಅಯ್ಯೋ ಹಿಂಗೆ ಮಾಡಿಸ್ಬಾರ್ದಾಗಿದ್ದು, ಹಂಗೆ ಮಾಡಿಸ್ಬಾರ್ದಾಗಿದ್ದು ಅಂತ ಏನೋ ಒಂದು ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ನೋಡಿಬಿಟ್ಟು ಮಾಡಿಸ್ಕೊಳ್ಬೇಕು. ಆಮೇಲೆ ನೀವು ತಿಂಡಿ ಕೊಡಲಿಲ್ಲ ನನಗೆ. ಹೋಟ್ಲಿಗೆ ಹೇಳಿರಾತು, ನಮ್ಮೂರಾಗ ಹೋಟ್ಲು. ಗುರುವಾರದಿಂದ ಹೋಗ್ಬೇಕು. ಬಿದ್ರಗುಡಿ. ನಾನು ಇರ್ತೀನಿ. ಗುರುವಾರ ಒಂದು ದಿವಸ ಮಾಡ್ಕೊಡ್ತೀನಿ, ಶುಕ್ರವಾರ ಇರಲ್ಲ. ಶುಕ್ರವಾರ ನಾನು ವ್ಯಾಪಾರಕ್ಕೆ ಹೋಗ್ಲೇಬೇಕಲ್ಲಿ. ಹಾಂ, ನಾವು ಬರ್ತೀವಿ ನೋಡ್ರಿ. ಎಲ್ಲರೂ ಬರ್ರಿ. 500 ರೂಪಾಯಿ ಅಂದ್ರೆ 1,000, 2,000, 3,000, 4,000 ರೂಪಾಯಿ ಆಗುತ್ತೆ. ನಾವು 300 ಹೋದಾರೈತೆ ಲೀರೆ ಕೊಟ್ಟು ಕಳಿಸ್ಬೇಕು. 100 ರೂಪಾಯಿ ಇದಾವ. ಏನೋ ಒಂದು 200-300 ರೂಪಾಯಿ
ಒಂದು ಚೀಲ ಎಷ್ಟಂತ ಪೂರಿ 600 ದೊಡ್ಡದು 90 ಲೀಟ್ರ್. ನೀವೇ ಮಾಡೋದಲ್ಲ? ಇಲ್ಲ, ಪುರಿ ಒಂದು ತರಿಸ್ತೀವಿ. ನೈಟು ಅವ್ರ ಕೆಲಸ ಎಲ್ಲ ಮುಗಿಸಿದ್ದಾರೆ. ನಾನು ಸಂಪ್ಕೊಂಡು ತೆಗಿಯೋಕೆ ಹೇಳಿದೆ. ಸೊ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಮಣ್ಣು ಗೋಡೆಗೆ ಹೊರ್ಗೂ ಹೋಗ್ಬಿಟ್ಟಿತ್ತು ಎಮ್ಸೆಂಡು. ಸೊ ಅದನ್ನು ಸ್ವಲ್ಪ ಗೋಡೆ ಸೈಡಲ್ಲಿರೋದು ಬಿಡಿಸ್ಕೊಳ್ಳಿ ಅಂತ ಹೇಳಿದ್ರು. ಮಳೆಗಾಲ ಅಲ್ವಾ, ಶೀತ ಹಿಡಿದ್ಬಿಡುತ್ತೆ ಅಂತ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಮಣ್ಣೆಲ್ಲ ಬಿಡ್ಸೋಕ್ಕೆ ಹೇಳಿದ್ದೆ. ಎಲ್ಲ ಬಿಡಿಸಿದ್ದಾರೆ. ಸೊ ಈ ರೀತಿಯಾಗಿ ಆಗಿದೆ, ನೋಡ್ತಾ ಇರ್ಬೋದು. ಸೊ ಪೂರ್ತಿ ಕಾಂಕ್ರೀಟ್ ಹಾಕಿದ್ದಾರೆ. ಆಮೇಲೆ ಇದು ಓಪನ್ ಮಾಡಿದ ಮೇಲೆ ಯಾವ ಥರ ಬರುತ್ತೆ ಅಂತ ನೋಡಬೇಕು. ಸೊ ನನಗೆ ಇದೆಲ್ಲ ನೋಡ್ಬೇಕಾದ್ರೆ ಅನಿಸುತ್ತೆ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇದೆಲ್ಲ ನೋಡ್ಬೋದಿತ್ತು ಅಂತೇಳಿ. ಆದರೆ ಏನು ಮಾಡೋದು, ನಮ್ಮದು ಬರೀ ಓಡಾಟ ಮಾಡೋದೇ ಆಗೋಗ್ಬಿಟ್ಟಿದೆ. ನೋಡೋಣ ಯಾವಾಗ ಮುಗೀತೆ ಯಾವಾಗ ಮುಗಿಲಿ ಕೆಲಸ. ಸೊ ಶಿವರಿಗೆ ಬೆಳಗ್ಗೆನೇ ಎದ್ದು ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅವರಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ವಾರಕ್ಕೆ 1-2 ಸಲನಾದ್ರೂ ಪಲಾವ್ ಮಾಡ್ತೀನಿ. ಸೊ ಇವತ್ತು ಟೊಮೊಟೊ ಬಾತ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಬೆಳಗ್ಗೆನೇ ಟೊಮೊಟೊ ಬಾತ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಟ್ರೈಪೋಡ್ ಇಲ್ಲ, ಸೊ ಹಾಗಾಗಿ ಒಂದು ಶೆಲ್ಫ್ ಮೇಲೆ ಹಾಗೆ ಫೋನ್ ಇಟ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಡೈಲಿ ರುಟೀನ್ ಬ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಸೊ ನನಗೆ ಅದು ಸ್ಟ್ಯಾಂಡ್ ಇಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಫಸ್ಟ್ ಒಂದು ಬುಕ್ ಮಾಡಿದ್ದೆ, ನನ್ನ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ವಿಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ. ಇವಾಗ ಹೋಗಿದ್ನಲ್ಲ, ಅವಾಗೊಂದು ಹೊಸ ಫೋನ್ ಕೊಟ್ಟರು ಶಿವು ಅವರು ಒಪ್ಪೋದಲ್ಲೇ. ಸೊ ಹಾಗಾಗಿ ಮತ್ತೆ ವಿಡಿಯೋ ಮಾಡೋದು ಕಂಟಿನ್ಯೂ ಮಾಡಿದ್ದೀನಿ. ಫಸ್ಟ್ ತೊಗೊಂಡಿದ್ದು ಸ್ಯಾಮ್ಸಂಗು A35 ತೊಗೊಂಡಿದ್ದೆ. ಅಷ್ಟು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ಲ, ದಯವಿಟ್ಟು ಯಾರು ತೊಗೊಳಕ್ಕೆ ಹೋಗಬೇಡಿ. ಶಿವು ಅವರು ಸ್ಯಾಮ್ಸಂಗು A15 ಏನೋ ತೊಗೊಂಡಿದ್ರು. ಅದು ಸ್ವಲ್ಪ ಓಕೆ, ಬಟ್ ಅಮೌಂಟ್ ಕಡಿಮೆ, ಆದರೆ ಕ್ಯಾಮ್ರಾ ಓಕೆ ಚೆನ್ನಾಗಿತ್ತು. ಬಟ್ ನನಗೆ A35 ಕ್ಯಾಮ್ರಾ ಒಂಚೂರೂ ಇಷ್ಟ ಆಗಲಿಲ್ಲ. ನಮ್ಮ ರಿಯಲ್ ಫೇಸಿಗಿಂತ ಖರಾಬಾಗಿ ತೋರಿಸುತ್ತೆ ಅದು. ನನಗೆ ಹಂಗಾಗಿ ಅದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದು ತುಂಬ ಫೇಸ್ನೆಲ್ಲ ರಫ್ ಮಾಡಿಬಿಡುತ್ತೆ ಕ್ಯಾಮ್ರಾ. ಸೊ ಸ್ಮೂತ್ ಕೊಡಲ್ಲ, ಆವಾಗ ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿ ಬರಲ್ಲ, ಏನೂ ಇಲ್ಲ. ನಾವು ಅಷ್ಟೊಂದೆಲ್ಲ ವಿಡಿಯೋ ಮಾಡಿದ್ರೂ ಕೂಡ ಏನಪ್ಪ ಅಂದರೆ ಬ್ಯೂಟಿ ಪ್ಲೇಸು ಅದು ಎಲ್ಲ ಎಡಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವೇನು ವಿಡಿಯೋ ನೋಡ್ತಿದ್ದೀರಾ, ನಾನು ಯಾವುದೇ ರೀತಿ ಎಡಿಟ್ ಮಾಡಿರೋದು ಅಥವಾ ವೈಟ್ನೆಸ್ಸು ಬ್ರೈಟ್ನೆಸ್ ಕೊಡೋದು ಆ ಥರ ಎಲ್ಲ ಏನಿಲ್ಲ. ನಾನು ಇರೋದೇ ಇದೆ ಕಲರ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನಾನು ಅದೇ ಥರನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬ್ರೈಟಿಂಗ್ ಎಲ್ಲ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಎಡಿಟ್ ಮಾಡಬೇಕಾದ್ರೆ, ಸೊ ಲಾಸ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಆವಾಗ ಸ್ವಲ್ಪ ಬ್ಲರ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ವೈಟ್ನಿಂಗ್ ಎಲ್ಲ ಕೊಡ್ಲಿಕ್ಕೆ ಹೋಗಲ್ಲ. ಸೊ ಯಾವ ಥರ ವಿಡಿಯೋ ನಾವು ಶೂಟ್ ಮಾಡಿರ್ತೀವಿ ಅದೇ ಥರ ಅಪ್ಲೋಡ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಬ್ಲಿಂಕಿಟಲ್ಲಿ ಸ್ವಲ್ಪ ಹಾಲು, ಮೊಸರು, ತೊಂಡೆಕಾಯಿ, ಹಾಗೆ ಇದನ್ನು ತರಿಸ್ಕೊಂಡೆ. ಏನಪ್ಪ, ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಅದು ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗ್ತಿದೆ, ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಶಿವು ಅವ್ರು ಕೂಡ ತಿಂಡಿ ತಿಂದು ಡ್ಯೂಟಿಗೆ ಹೋದರು. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಇವತ್ತು ಅಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತೀನಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಮತ್ತು ನ್ಯೂಸ್ ಪೇಪರೆಲ್ಲ ಹಾಕಿ ಧೂಳೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸಂಜೆನೇ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದೆ. ಅಷ್ಟರೊಳಗೆ ಶಿವು ಅವ್ರು ಬಂದು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಅಮೌಂಟು ಡೆಪಾಸಿಟ್ ಮಾಡಬೇಕಿತ್ತು. ಸೊ ಇಲ್ಲಿ ಬ್ಯಾಂಕ್ಗಳೆಲ್ಲ ನಮ್ಮ ಟೈಮಿಗೆ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಇಲ್ಲೇ ATM ಅಲ್ಲಿ ಡೆಪಾಸಿಟ್ ಮಿಷಿನ್ ಇರುತ್ತಲ್ಲ, ಅಲ್ಲಿ ಹೋಗಿ ಡೆಪಾಸಿಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನು ಕೆಲಸ ತುಂಬ ಪೆಂಡಿಂಗ್ ಇರೋದ್ರಿಂದ ನಾವು ಇಟ್ಕೊಂಡಿರೋ ಅಂಥ ಅಮೌಂಟ್ ಯಾವುದಕ್ಕೂ ಸಾಕಾಗಲ್ಲ. ಎಲ್ಲರ ಹತ್ರನೂ ಸ್ವಲ್ಪ ಇಸ್ಕೊಂಡು ಕೆಲಸ ಶುರು ಮಾಡಿಸಿದ್ವಿ. ಅವ್ರಿಗೆಲ್ಲ ವಾಪಸ್ ಕೊಟ್ಟು ಅಲ್ಲಿ ಇಟ್ಟಿಗೆ ಮತ್ತು ಜಲ್ಲಿ ಎಲ್ಲ ಒಡಿಸ್ಕೊಂಡಿದ್ವಿ, ಕಲ್ಲು ಓಡಿಸಿದ್ವಿ, ಅದರದ್ದೆಲ್ಲ ಅಮೌಂಟೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಮತ್ತು ಸ್ವಲ್ಪ ಸಿಮೆಂಟು ಜಲ್ಲಿ ಎಲ್ಲ ಸಾಲ್ಟೇಜ್ ಬಂತು ಅಂದರು. ಸೊ ಹಾಗಾಗಿ ಅದಕ್ಕೆಲ್ಲ ಅಮೌಂಟ್ ಹಾಕೋದಿತ್ತು. ನಮ್ಮ ಹತ್ರ ಕ್ಯಾಶ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ಡೆಪಾಸಿಟ್ ಮಾಡಲಿಕ್ಕೆ ಅಂತ ಹೋಗಿ ಡೆಪಾಸಿಟ್ ಮಾಡಿ ಬಂದ್ವಿ. ಮತ್ತು ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡ್ಕೊಂಡು ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳೇ ಆಗೋಯ್ತು. ಆಪ್ರೇಷನ್ ಆದಾಗಿಂತ ಏನೂ ಮಾಡ್ಕೊಂಡಿಲ್ಲ. ಸೊ ಒಂದು ಏರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾಯಿದೆ, ಮಾತ್ರ ನುಂಗ್ತಾ ಇರೋದಕ್ಕೂ. ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು, ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ಮೆಂತ್ಯನ ರಾತ್ರಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ನೀರು ಸಮೇತ ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಮೆಂತ್ಯ ನೆನೆಸಿಟ್ಟಿದ್ದಂತೆ ರಾತ್ರಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಪೇಸ್ಟ್ ಮಾಡಿಕೊಂಡು ವಾರಕ್ಕೆ 1-2 ಸಲ 3 ಸಲ ಹಚ್ಕೊಂಡ್ರೂ ಕೂಡ ನಮ್ಮ ಕೂದಲು ಚೆನ್ನಾಗಿರುತ್ತೆ. ಹಾಗೆ ಏರ್ ಫಾಲ್ ಅಂತೂ ಇದಕ್ಕೆ 100% ಕಂಟ್ರೋಲ್ ಆಗುತ್ತೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಿದ್ದಿದ್ದು, ಬಟ್ ಇವಾಗ ಅದನ್ನು ಬಿಟ್ಟೆ ಸಂಪೂರ್ಣವಾಗಿ. ಸೊ ಪೂರ್ತಿ ಕೂದಲೆಲ್ಲ ಹಾಳಾಗಿದೆ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಮತ್ತೆ.
ಸೊ ಯಾರಿಗಾದ್ರೂ ಏರ್ ಫಾಲ್ ಆಗಿದ್ದರೆ, ಡ್ಯಾಂಡ್ರಫ್ ಆಗಿದ್ದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದು 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಬಟ್ ತಕ್ಷಣಕ್ಕೆ ಕೊಡಲ್ಲ. ಸೊ ನೀವು 1-1.5 ತಿಂಗಳಾದ್ರೂ ಯೂಸ್ ಮಾಡಬೇಕು. ಸೊ ಆವಾಗ ನಿಮಗೆ ಸ್ವಲ್ಪನೇ ರಿಸಲ್ಟು ಗೊತ್ತಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಂಡಿದ್ದೀನಿ. ಇದು ಚಿಕ್ಕ ಜಾರು ನಾನು ಇಲ್ಲಿಗೆ ತೊಗೊಂಬಂದಿದ್ದೆ, ಮಿಕ್ಸಿ ಜಾರು 2. ಇದಕ್ಕೆ 2700 ಹತ್ತತ್ರ 3000 ರೂಪಾಯಿ ನಾನು ಕೊಟ್ಟಿದ್ದು. ಜ್ಯೂಸ್ ಜಾರು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಚಟ್ನಿ ಆಗಿರ್ಬೋದು ಅಥವಾ ಏನಾದರೂ ಸ್ಪೈಸಸ್ ಎಲ್ಲ ಗ್ರೈಂಡ್ ಮಾಡ್ಕೊತೀವಲ್ಲ, ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದು ನೀಟಾಗಿ ಗ್ರೈಂಡ್ ಆಗುತ್ತೆ. ಪಾತ್ರೆಗಳೆಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರೈಸ್ ಎಲ್ಲ ಮಿಕ್ಕಿತ್ತು, ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ, ಆಚೆ ಹಾಕ್ಬಿಡೋಣ ಅಂತ. ನಾನು ಟೀ ಪೌಡ್ರನ್ನು ಕೂಡ ಸಿಂಕ್ ಒಳಗಡೆ ಹಾಕಲ್ಲ, ಎಲ್ಲ ಬೇರೆ ಸಪ್ರೇಟಾಗಿ ಎತ್ತಿಡ್ತೀನಿ. ಯಾಕಂದರೆ ಸುಮ್ಮನೆ ಸಿಂಕ್ ಎಲ್ಲ ಕಟ್ಕೊಬಿಡುತ್ತೆ ಅಂದ್ಬಿಟ್ಟು. ನೀವು ನೋಡಿದ್ರಲ್ಲ, ಆ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು 1 ರಿಂದ 1.5 ಗಂಟೆ ಟೈಮ್ ನಾನು ಬಿಟ್ಟು ಆಮೇಲೆ ಮಾಮೂಲಿ ಶಾಂಪಿಂದ ತಲೆ ಸ್ನಾನ ಮಾಡ್ತೀನಿ. ತುಂಬ ಬಿಸಿ ನೀರು ಹಾಕ್ಬಾರ್ದು, ತುಂಬ ತಣ್ಣಗಿರೋ ನೀರನ್ನು ಹಾಕ್ಬಾರ್ದು. ಒಂದು ಮೀಡಿಯಮಲ್ಲಿರೋ ನೀರಲ್ಲಿ ತಲೆ ಸ್ನಾನ ಮಾಡ್ಕೋಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಯಿ ಎಲ್ಲ ಒಣಗಕ್ಕೆ ಹಾಕಬೇಕಿತ್ತು, ಬಟ್ ಬಿಸಿಲಿಲ್ಲ, ಹಾಗಾಗಿ ಒಣಗಿಸ್ಲಿಕ್ಕೆ ಹಾಕಿಲ್ಲ. ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ಸೊ ಆಚೆ ಕಡೆ ಒಂದು ತುಳಸಿ ಗಿಡ ಇತ್ತು, ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಬಟ್ಟೆ ಎಲ್ಲ ತೊಳೆದು ಒಣಗಕ್ಕೆ ಹಾಕಿದ್ದೀನಿ. ಎಷ್ಟು ಚಳಿ ಆಗ್ತಿದೆ ಅಂದರೆ ಒಳಗಡೆನೂ ಇರೋಕ್ಕಾಗ್ತಿಲ್ಲ, ಆಚೆನೂ ಇರೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಬಟ್ ಬಿಸಿಲು ಮಾತ್ರ ಬಂದಿಲ್ಲ. ಹಾಗೆ ನಾನು ಒಂದು ಕ್ಯಾಂಟೀನಿಂದ ಇದೊಂದು ಏರ್ ಡ್ರೈನರ್ ತೊಗೊಂಡು ಬಂದಿದ್ದೆ. ಇದಕ್ಕೆ 660 ರೂಪಾಯಿ ತೊಗೊಂಡ್ರು. ನಾನು ಫ್ಲಿಪ್ಕಾರ್ಟಲ್ಲಿ ನೋಡಿದ್ದೆ, ಸ್ವಲ್ಪ ಅಮೌಂಟ್ ಜಾಸ್ತಿ ಅನ್ನಿಸ್ತು. ಬಟ್ ಇದು ನನಗೆ ಕಡಿಮೆ ಅನ್ನಿಸ್ತೋ ಜಾಸ್ತಿ ಅನ್ನಿಸ್ತೋ ಗೊತ್ತಿಲ್ಲ, ಬಟ್ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಅನ್ನಿಸ್ತು. ಅಲ್ಲಿ 650-60 ಕೊಟ್ಟರು ಶಿವರು. ಯಾಕಂದರೆ ನಾನು ಜಾಸ್ತಿ ತಲೆ ಸ್ನಾನ ಮಾಡಿದೆ ಸಂಜೆ ಟೈಮು. ಸೊ ಅದಕ್ಕೋಸ್ಕರ ಸ್ವಲ್ಪ ಏರ್ ಡ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಇವತ್ತು ಅಡುಗೆಗೆ ಚಪಾತಿ ಮಾಡಿಕೊಂಡು ಮೆಂತ್ಯ ಸೊಪ್ಪು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸೊ ಊಟಕ್ಕೆ ಕೂಡ ಕೂತ್ಕೊಂಡ್ವಿ. ನೋಡ್ತಾ ಇರ್ಬೋದು, ಚಪಾತಿ, ಬೇಳೆ ಸಾಂಬಾರು, ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯ, ಮೊಸರು. ಅದ್ರ ಜೊತೆಗೆ ಚಟ್ನಿ ಪುಡಿ ಇದ್ದರೆ ತುಂಬ ಚೆನ್ನಾಗಿತ್ತು. ಮಾಡೇ ಇಲ್ಲ ಚಟ್ನಿ ಪುಡಿ, ಯಾವಾಗಾದ್ರೂ ಮಾಡ್ಕೋಬೇಕು. ಸೊ ಇದಿಷ್ಟು ನನ್ನ ದಿನಚರಿ ವಿಡಿಯೋ ಆಗಿತ್ತು. ಹೇಗಿತ್ತು ನನ್ನ ಇವತ್ತಿನ ದಿನಚರಿ ವಿಡಿಯೋ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.